ನೀವು ನೋಡ್ತಾ ಇದ್ದೀರಾ ಬಜಾಜ್ ಚೇತಕ್ ಸೂಪರ್. ಬಜಾಜಲ್ಲೇ ಚೇತಕ್ ಅಂದ್ಬಿಟ್ಟು ಒಂದಿದೆ, ಬಜಾಜ್ ಚೇತಕ್ ಜೊತೆಗೆ ಸೂಪರ್ ಅಂತಲೂ ಒಂದಿದೆ. ಸೂಪರ್ಗೂ ಬಜಾಜ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ನನಗೂ ಗೊತ್ತಿಲ್ಲ. ಈ ಸೂಪರಲ್ಲಿ ಬಂದ್ಬಿಟ್ಟು 145cc ಇಂಜಿನ್ ಕೊಟ್ಟಿದ್ದಾರೆ, 7.5 bhp ಇದೆ, 10.8 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದರಲ್ಲಿ 4 ಸ್ಪೀಡ್ ಗೇರ್ ಬಾಕ್ಸ್ ಇದೆ, 85 ಟಾಪ್ ಸ್ಪೀಡ್ ಇದೆ. ಇದು ಫ್ರಂಟು ಬ್ಯಾಕು ಡ್ರಮ್ ಬ್ರೇಕ್ಗಳು ಕೊಟ್ಟಿದ್ದಾರೆ. ಡ್ರಮ್ ಬ್ರೇಕು 150 mm ಡ್ರಮ್ ಬ್ರೇಕ್ಗಳಾಗಿದೆ. ಟೋಟಲ್ ವೆಯ್ಟು ಅಂತ ನೋಡಿದ್ರೆ ಇದಕ್ಕೆ 103 kg ಅಷ್ಟೇ ಟೋಟಲ್ ವೆಯ್ಟು. ಇದಕ್ಕೆ ಬ್ಯಾಟ್ರಿ ಇರೋದಿಲ್ಲ, ಏನಿದ್ರು ಇಂಜಿನಿಂದನೇ ಬರೋದು. ಇಂಜಿನಿಂದ ಬರೋ ಕರೆಂಟೇ ಇದರಲ್ಲಿ ಹಾರನ್ನು ಮತ್ತು ಹೆಡ್ಲೈಟು ಎಲ್ಲ ರನ್ ಆಗೋದು. ಇದಕ್ಕೆ ಬ್ಯಾಟ್ರಿ ಅಂತ ಸಪ್ರೇಟ್ ಏನಿಲ್ಲ. ಅದು ಇಲ್ದಂಗೆ ಇದ್ರ ಜೊತೆ 6 ಲೀಟ್ರ್ ಟ್ಯಾಂಕ್ ಕೊಡ್ತಾರೆ ಪೆಟ್ರೋಲ್. ವರ್ಷದ ಕತ್ಲಾಗೋಯ್ತು. ಟ್ಯಾಂಕ್ ಮಾತ್ರ ಬಲೆ ದೊಡ್ಡದಾಗೈತೆ, 6 ಲೀಟರ್ಸ್ ಫುಲ್ ಟ್ಯಾಂಕು. 1 ಲೀಟ್ರಿಗೆ 40 ml ಆಯಿಲ್ ಹಾಕ್ಸಿದ್ರೆ ಸಾಕು, 60 ಕಿಲೋಮೀಟರ್ ಕಣ್ಮುಚ್ಕೊಂಡು ಈ ಅಂತ ಹೋಗ್ಬೋದು ಲೋಕಲಲ್ಲಿ. ಕಾರ್ಪೊರೇಟರ್ ಬಂದ್ಬಿಟ್ಟು ನಾವು ಇದಕ್ಕೆ ಸ್ಪ್ಲೆಂಡರ್ ಕಾರ್ಪೊರೇಟರ್ ಹಾಕ್ಸಿರೋದು, ಇದ್ರದ್ದು ಸಿಗ್ಲಿಲ್ಲ. ಕಡು 100 ಹಾಕ್ಸು ಸಾಕು, ಅಮೌಂಟ್ ಇಲ್ಲ ಅದರಲ್ಲಿ. ಗಾಡಿ ಮಾತ್ರ ಯಾಕೋ ಬರ್ತಾ ಬರ್ತಾ ಹೆವಿ ನಾಟಕಗಳು ಆಡ್ತೈತೆ. ಪೆಟ್ರೋಲ್ ಬಂಕ್ ನೋಡಿದ ಕಡೆ ಎಲ್ಲ ನಾಟಕಗಳು ಕೆಪಾಸಿಟಿ 6 ಲೀಟ್ರು, 1 ಲೀಟ್ರಿಗೆ ಇಲ್ಲ ಅಂದರೂ ಒಂದು 65 ಮೈಲೇಜ್ ಕೊಡ್ತದೆ ಅಂತ ಇಟ್ಕೊಂಡ್ರು 350-400 ಕಿಲೋಮೀಟ್ರು ಆರಾಮಾಗಿ ಕಣ್ಮುಚ್ಕೊಂಡು ಹೋಗ್ಬೋದು. ಇದರಲ್ಲಿ ಬ್ಯಾಟ್ರಿ ಇರೋದಿಲ್ಲ, ಇಂಜಿನಿಂದ ಬರೋ ಕರೆಂಟೇನೆ ಇದಕ್ಕೆ ಸಪ್ಲೈ ಆಗೋದು. ಸೊ ಅದಕ್ಕೇನೆ ಒಂದು ಸ್ವಲ್ಪ ಆರನ್ನು ಮಲ್ಗೈತೆ. ಚೇತಕ್ ಗಾಡಿಗಳನ್ನ ರೆಡಿ ಮಾಡೋರು ಯಾರು ಸಿಗೋದಿಲ್ಲ. ಇಲ್ಲೇ ಬಂದ್ಬಿಟ್ಟು ನಾವು ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಹಿಡಿದು ಇವಾಗ ಕರೆಕ್ಟಾಗಿ ಒಂದು ಕಡೆ ಮಾಡಿಸ್ತಾ ಇದ್ದೀವಿ. ಇವರು ಗೊತ್ತಿರೋ ಅಷ್ಟು ಕೆಲಸ ಅವ್ರು ಗೊತ್ತಿರೋಲ್ಲ. ಇದಕ್ಕೆಲ್ಲ ಸ್ಪೆಷಲಿಸ್ಟ್ಗಳೇ ಬೇಕು ಚೇತಕ್ಗಳು ರೆಡಿ ಮಾಡಬೇಕು ಅಂದರೆ. ನಾರ್ಮಲ್ ಮೆಕ್ಯಾನಿಕ್ಗಳೆಲ್ಲ ರೆಡಿ ಮಾಡಲ್ಲ ಇದನ್ನು. ಆದ್ರೂ ಆವಾಗಿಂದ ಇವಾಗವರೆಗೂ ಮೇಂಟೈನ್ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಇರೋದು 95 ಮಾಡಲು ಅನಿಸುತ್ತೆ, 95 ಮಾಡಲು ಗಾಡಿ ಇದು. ನಮ್ಮ ಹತ್ರ ಬಂದು ಸುಮಾರು ಒಂದು 20 ವರ್ಷ ಆಯಿತು. ನಮ್ಮ ಹತ್ರ ಬಂದಿದ್ದು 2005ಅಲ್ಲಿ. ಇವಾಗ ಇದೆಲ್ಲ ಏನಂತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ಗಾಡಿನೂ ನಮ್ಮ ಜೊತೆ ನಮ್ಮ ಆಫೀಸಲ್ಲೇ ನಿಲ್ಲುತ್ತೆ ನಾಳೆಯಿಂದ. ಸೊ ಅದಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಇದ್ದೀನಿ.